ಪುರಿಯಲ್ಲಿರುವಂತ ಜಗನ್ನಾಥನ ವಿಗ್ರಹವನ್ನ ಮರದಲ್ಲಿ ಯಾಕೆ ಕೆತ್ತನೆ ಮಾಡಿರ್ತಾರೆ? ನಾನು ಹಂಸ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋ ಮಾಡಿ. ಹಿಂದೆ ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ ಇರ್ತಾನೆ. ಇವನು ವಿಷ್ಣುವಿನ ಮಹಾಭಕ್ತ. ಇವನಿಗೆ ಒಬ್ಬ ಬ್ರಾಹ್ಮಣನಿಂದ ಪುರುಷೋತ್ತಮ ಕ್ಷೇತ್ರ ಅನ್ನುವಂಥ ಜಾಗ ಇದೆ. ಇಲ್ಲಿ ಸಾಕ್ಷಾತ್ ವಿಷ್ಣು ಭಗವಂತನನ್ನ ನೀಲಮಾಧವ ಅನ್ನೋ ಸ್ವರೂಪದಲ್ಲಿ ಪೂಜೆ ಮಾಡಲಾಗ್ತಿದೆ ಅಂತ ತಿಳಿಯುತ್ತೆ. ಹೇಗಾದ್ರೂ ಮಾಡಿ ಆ ದೇವರ ದರ್ಶನ ಪಡಿಬೇಕು ಅಂತ ತನ್ನ ಮಂತ್ರಿಯಾಗಿದ್ದಂಥ ವಿದ್ಯಾಪತಿಯನ್ನ ಅಲ್ಲಿಗೆ ಕಳಿಸ್ತಾರೆ. ವಿದ್ಯಾಪತಿ ಈಗ ಪುರುಷೋತ್ತಮ ಕ್ಷೇತ್ರದಲ್ಲಿ ನೀಲಮಾಧವನ ಪೂಜೆ ಮಾಡ್ತಿದ್ದಂಥ ವಿಶ್ವವಸು ಅನ್ನೋರನ್ನ ಭೇಟಿ ಮಾಡ್ತಾರೆ. ನೀಲಮಾಧವನ ಬಗ್ಗೆ ತಿಳಿಸ್ಕೊಡೋದಾಗಿ ಕೇಳ್ತಾರೆ. ಆದ್ರೆ ಅವರು ಒಪ್ಕೊಳ್ಳೋದಿಲ್ಲ. ಈ ಸಂದರ್ಭದಲ್ಲಿ ವಿಶ್ವವಸುವಿನ ಮಗಳಾಗಿದ್ದಂಥ ಲಲಿತಾ ವಿದ್ಯಾಪತಿಯನ್ನ ಪ್ರೀತಿಸ್ತಾಳೆ. ಇವರಿಬ್ಬರ ಮದುವೆ ಕೂಡ ಆಗತ್ತೆ. ಈಗ ಮತ್ತೊಂದ್ಸಲ ವಿದ್ಯಾಪತಿ ನೀಲಮಾಧವನ ಬಗ್ಗೆ ತಿಳಿಸೋದಾಗಿ ವಿಶ್ವವಸುವನ್ನ ಕೇಳ್ತಾರೆ. ಅಳಿಯನಿಗೆ ಇಲ್ಲ ಅನ್ನೋಕ್ಕಾಗ್ದೇನೆ ಅವನ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಕರ್ಕೊಂಡು ಹೋಗ್ತಾರೆ. ವಿದ್ಯಾಪತಿ ಏನ್ ಮಾಡ್ತಾನೆ, ಕೈಯಲ್ಲಿ ಒಂದಷ್ಟು ಸಾಸಿವೆಯನ್ನ ಹಿಡ್ಕೊಂಡು ದಾರಿ ಉದ್ದಕ್ಕೂ ಅದನ್ನ ಚೆಲ್ಕೊಂಡು ಬರ್ತಾನೆ. ಅಲ್ಲಿಗೆ ಹೋಗ್ತಾನೆ. ಕಣ್ಣಿನ ಪಟ್ಟಿಯನ್ನ ತೆಗೆದು ಸಾಕ್ಷಾತ್ ವಿಷ್ಣು ಪರಮಾತ್ಮನಾಗಿದ್ದಂತ ನೀಲಮಾಧವನ ದರ್ಶನವನ್ನ ಪಡಿತಾನೆ. ವಾಪಸ್ ಬಂದು ಇಂದ್ರದ್ಯುಮ್ನ ರಾಜನಿಗೆ ತಿಳಿಸ್ತಾನೆ. ವಿದ್ಯಾಪತಿ ಚೆಲ್ಲಿದಂತ ಸಾಸಿವೆ ಮೊಳಕೆ ಒಡೆದು ಈಗ ಗಿಡ ಆಗಿರುತ್ತೆ. ಆ ದಾರಿಯನ್ನ ಹುಡುಕ್ತಾ ವಿದ್ಯಾಪತಿ ಹಾಗೇನೆ ಇಂದ್ರದ್ಯುಮ್ನ ರಾಜ ಅಲ್ಲಿಗೆ ಬರ್ತಾರೆ. ಆದ್ರೆ ರಾಜ ಬರೋ ಹೊತ್ತಿಗೆ ಅಲ್ಲಿ ನೀಲಮಾಧವ ಇರೋದಿಲ್ಲ. ಇಂದ್ರದ್ಯುಮ್ನ ರಾಜನಿಗೆ ಇದರಿಂದ ಬಹಳಾನೇ ಬೇಜಾರಾಗತ್ತಂತೆ. ಆ ರಾತ್ರಿ ಅವನ ಕನಸಲ್ಲಿ ಸಾಕ್ಷಾತ್ ವಿಷ್ಣು ಪರಮಾತ್ಮ ಬಂದು ನಿನ್ನ ಮನೆ ಹತ್ರ ಇರುವಂತ ಒಂದು ಸಮುದ್ರದಲ್ಲಿ ಮರದ ದಿಮ್ಮಿಯೊಂದು ತೇಲ್ತಾ ಬರುತ್ತೆ, ಅದರಲ್ಲಿ 3 ವಿಗ್ರಹಗಳನ್ನ ಮಾಡಿ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ದಾಗತ್ತೆ. ಸಾಕ್ಷಾತ್ ವಿಶ್ವಕರ್ಮರೇನೆ ವಯಸ್ಸಾಗಿದ್ದಂತ ಒಬ್ಬ ಶಿಲ್ಪಿಯ ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಈ ವಿಗ್ರಹಗಳನ್ನ ನಾನು ಕೆತ್ತನೆ ಮಾಡ್ತೀನಿ, ಆದ್ರೆ ಇದಕ್ಕೆ 21 ದಿನಗಳ ಕಾಲ ಸಮಯ ಬೇಕಾಗತ್ತೆ. ನನ್ನ ಕೋಣೆ ಒಳಗೆ ಯಾರು ಬರೋ ಹಾಗಿಲ್ಲ ಅಂತ ಹೇಳಿರ್ತಾರೆ. 14 ದಿನ ಆದ್ರೂ ಕೋಣೆಯಿಂದ ಯಾವುದೇ ಶಬ್ದ ಕೇಳಿಸೋದಿಲ್ಲ. ರಾಜನ ಹೆಂಡತಿ ಈಗ ಗಾಬರಿ ಆಗತ್ತಂತೆ. ಬಾಗಿಲು ತೆಗೆದು ನೋಡಿ ಅಂತ ಬಲವಂತ ಮಾಡ್ತಾರೆ. ಬಾಗಿಲನ್ನ ತೆಗೆದೇ ಬಿಡ್ತಾರೆ. ವಿಶ್ವಕರ್ಮರು ಅಲ್ಲಿಂದ ಹೊರಟು ಬಿಡ್ತಾರೆ. ಜಗನ್ನಾಥ, ಬಲಭದ್ರ ಹಾಗೆ ಸುಭದ್ರ ಈ 3 ಮೂರ್ತಿಗಳ ಮುಖ ಮಾತ್ರ ಕೆತ್ತನೆ ಆಗಿರುತ್ತೆ. ಕೈಕಾಲುಗಳ ಕೆತ್ತನೆ ಇನ್ನ ಪೂರ್ತಿ ಆಗಿರೋದಿಲ್ಲ. ಆ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಇಲ್ಲಿ ದೇವರ ಮೂರ್ತಿಗಳನ್ನ ಕೆತ್ತೋದಕ್ಕೆ ಆಯ್ಕೆ ಮಾಡಿರುವಂತ ಬೇವಿನ ಮರವನ್ನ ಬಳಸ್ತಾರೆ. ಹಾಗೇನೆ ಮರದಲ್ಲಿ ಈ ವಿಗ್ರಹಗಳನ್ನ ಕೆತ್ತಿರೋದ್ರಿಂದ ಇದನ್ನ ದಾರು ಬ್ರಹ್ಮ ಅಂತ ಕೂಡ ಕರೀತಾರೆ.